ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ ಚೇತನ್. ಇವತ್ತು ನಾವು ಬಂದು ಈ ವಿಡಿಯೋ ಬ್ಯಾಕ್ ಗ್ರೌಂಡ್ ನ ಈ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ಕೊಂಡು ಅದ್ರಲ್ಲೂ ನಿಮ್ ಮೊಬೈಲ್ ಅಲ್ಲಿ ಯಾವ ರೀತಿ ತೆಗಿಬಹುದು, ಇದೇ ಟೆಕ್ನಿಕ್ ಯೂಸ್ ಮಾಡ್ಕೊಂಡ್ ಬೇಕಾದ್ರೆ ನೀವು ಇದ್ರ ನ್ಯೂಸ್ ಚಾನಲ್ ಎಫೆಕ್ಟಿವ್ ಮಾಡಬಹುದು. ಫಿಲ್ಮ್ ಗುರು ಚಾನಲ್ಗೆ 10,000 ಸಬ್ಸ್ಕ್ರೈಬರ್ ಆದ ಪ್ರತಿಯೊಬ್ಬರಿಗೂ ಚೇತನ್ ರವರಿಂದ ವಂದನೆಗಳು, ಧನ್ಯವಾದಗಳು. ಇದೇ ಟೆಕ್ನಿಕ್ ಯೂಸ್ ಮಾಡ್ಕೊಂಡ್ಬೇಕಾ ನೀವು ಡಬಲ್ ರೋಲ್ ಬೇಕಾದ್ರೂ ಮಾಡಬಹುದು. ಇನ್ನು ಏನೇನೋ ತರಾವರಿ ಎಫೆಕ್ಟ್ ಗಳು ಮಾಡಬಹುದು. ಹಾಲಿವುಡ್ ಫಿಲಮ್ ಎಲ್ಲಾ ಫಿಲಮ್ಗಳಲ್ಲೂ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ತಾರೆ. ಈ ಗ್ರೀನ್ ಸ್ಕ್ರೀನ್ ಏನಕ್ಕಪ್ಪ ಯೂಸ್ ಮಾಡ್ತಾರೆ ಅಂತಂದ್ರೆ ಅದು ಸ್ವಲ್ಪ ಲ್ಯೂಮಿನೆನ್ಸ್ ಜಾಸ್ತಿ ಇದೆ, ಅಂದ್ರೆ ಬ್ರೈಟ್ನೆಸ್ ಜಾಸ್ತಿ ಇದೆ, ಆಮೇಲಿಂದ ಅದು ನಿಮ್ಮ ಸ್ಕಿನ್ ಟೋನ್ ಗೆ ಮ್ಯಾಚ್ ಆಗಲ್ಲ. ಸೊ ಅದಕ್ಕೋಸ್ಕರ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ತಾರೆ. ಸೊ ನಾನು ಈ ವಿಡಿಯೋ ಮಾಡಕ್ಕೆ ಒಂದು ಗ್ರೀನ್ ಸ್ಕ್ರೀನ್ ಇದು ಅಮೆಝಾನ್ ಅಲ್ಲಿ ತಗೊಂಡಿದ್ದು 350 ರೂಪಾಯಿಗೆ. ಸೊ ನೀವು ಬೇಕಾದ್ರೆ ತಗೊಳ್ಳಿ, ಇಲ್ಲ ನಿಮ್ಮ ಮನೆ ಅದು ಬೆಡ್ ಶೀಟ್ ಏನೋ ಒಂದು ಗ್ರೀನ್ ಕಲರ್ ಇದ್ರೆ ಯೂಸ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ಮೊಬೈಲ್ ಅಲ್ಲೇ ಶೂಟ್ ಮಾಡಿ ಮೊಬೈಲ್ ಅಲ್ಲೇ ಎಡಿಟ್ ಮಾಡಿರೋದು. ಸೊ ಈ ತರ ಎಡಿಟ್ ಮಾಡಕ್ಕೆ ನಿಮಗೆ ಕೈನ್ ಮಾಸ್ಟರ್ ವಿಡಿಯೋ ಅಪ್ಲಿಕೇಶನ್ ಬೇಕು. ಕೆಳಗಡೆ ಲಿಂಕ್ ಅಲ್ಲಿ ಹಾಕಿದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಬನ್ನಿ ಟ್ಯುಟೋರಿಯಲ್ ಯಾವ ರೀತಿ ಅಂತ ನೋಡೋಣ. ಇವತ್ತಿನ ಟ್ಯುಟೋರಿಯಲ್ ಅಲ್ಲಿ ನಾನು ಬಂದು ಈ ವಿಡಿಯೋದು ಗ್ರೀನ್ ಸ್ಕ್ರೀನ್ ಬ್ಯಾಕ್ ಗ್ರೌಂಡ್ ತೆಗೆದು ಯಾವ ರೀತಿ ಈ ತರ ನ್ಯೂಸ್ ಚಾನಲ್ ಬ್ಯಾಕ್ ಗ್ರೌಂಡ್ ಹಾಕ್ಬೋದು ಮತ್ತೆ ಯಾವ ರೀತಿ ಡಬಲ್ ಆಕ್ಟಿಂಗ್ ವಿಡಿಯೋ ಮಾಡಬಹುದು ಅಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಸೊ ಫಸ್ಟ್ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿ, ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಎಂಟಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಫಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ನೀವು ಯಾವ ವಿಡಿಯೋಗೆ ಯಾವ ಬ್ಯಾಕ್ ಗ್ರೌಂಡ್ ಹಾಕಬೇಕು ಅನ್ಕೊಂಡಿರ್ತೀರಾ ಆ ಬ್ಯಾಕ್ ಗ್ರೌಂಡ್ ನ ಲೋಡ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ನ್ಯೂಸ್ ಚಾನಲ್ ಬ್ಯಾಕ್ ಗ್ರೌಂಡ್ ಹಾಕಬೇಕು ಅನ್ಕೊಂಡಿದ್ದೀನಿ. ಸೊ ಅದನ್ನ ಲೋಡ್ ಮಾಡ್ಕೊಂತೀನಿ. ನಿಮಗೂ ಅದೇ ವಿಡಿಯೋ ಬೇಕು ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಮೀಡಿಯಾ ಫಸ್ಟ್ ಮೀಡಿಯಾ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಯಾವ ವಿಡಿಯೋ ಬ್ಯಾಕ್ ಗ್ರೌಂಡ್ ಹಾಕೊಬೇಕು ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ನ್ಯೂಸ್ ಚಾನಲ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದೆ, ಓಕೆ ಕೊಟ್ಟೆ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದೆ, ವಿಡಿಯೋ ಬಂದಿದೆ. ನೆಕ್ಸ್ಟ್ ನೀವು ಯಾವ ವಿಡಿಯೋದು ಬ್ಯಾಕ್ ಗ್ರೌಂಡ್ ತೆಗಿಬೇಕು ಆ ವಿಡಿಯೋನ ಲೋಡ್ ಮಾಡ್ಕೊಳ್ಳಿ. ಅದು ಲೋಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಕರ್ಸರು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇದೆ ನೋಡ್ಕೊಳ್ಳಿ. ನೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಯಾವ ವಿಡಿಯೋದು ಗ್ರೀನ್ ಸ್ಕ್ರೀನ್ ತೆಗಿಬೇಕು ಆ ವಿಡಿಯೋನ ಲೋಡ್ ಮಾಡ್ಕೊಳ್ಳಿ. ಸೊ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದೆ, ಬಂತು, ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಎಷ್ಟು ಬೇಕಷ್ಟು. ನೆಕ್ಸ್ಟು ಇಲ್ಲಿ ಬಂದು ಕೆಳಗಡೆ ಸ್ಲೈಡ್ ಮಾಡಿ, ಇದು ಯೆಲ್ಲೋ ಕಲರ್ ಸೆಲೆಕ್ಟ್ ಆಗಿರಬೇಕು. ಸೊ ಕೆಳಗಡೆ ಬನ್ನಿ, ಕ್ರೋಮಾ ಕೀ ಅಂತ ಇರುತ್ತೆ, ಆ ಕ್ರೋಮಾ ಕೀ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಎನೇಬಲ್ ಅಂತ ಇರುತ್ತೆ. ಎನೇಬಲ್ ಕೊಡೋಕ್ಕಿಂತ ಮುಂಚೆ ನಿಮ್ಮದು ಗ್ರೀನ್ ಸ್ಕ್ರೀನು ಯಾವ ಕಲರ್ ಅಂತ ನೋಡ್ಕೊಳ್ಳಿ, ಲೈಟ್ ಗ್ರೀನಾ ಡಾರ್ಕ್ ಗ್ರೀನಾ ಅಂತ. ಸೊ ನಿಮ್ಮ ಗ್ರೀನ್ ಸ್ಕ್ರೀನ್ ನೋಡ್ಕೊಂಡ ಮೇಲಿಂದ ಎನೇಬಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮ್ಗೆ ಇಲ್ಲಿ ಬಂದು ಕೀ ಕಲರ್ ಅಂತ ಇರುತ್ತೆ, ಫೋರ್ ಗ್ರೌಂಡು, ಬ್ಯಾಕ್ ಗ್ರೌಂಡು, ಡೀಟೇಲ್ ಕರ್ವು, ಶೋ ಮಾಸ್ಕ್ ಅಂತ ಸುಮಾರು ಆಪ್ಷನ್ಗಳಿದೆ. ಫಸ್ಟ್ ಏನಪ್ಪ ಮಾಡಬೇಕು ಅಂತಂದರೆ ಕೀ ಕಲರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದು ನಿಮ್ಮ ಗ್ರೀನ್ ಸ್ಕ್ರೀನ್ ಯಾವುದು ಅಂತ ನೋಡ್ಕೊಳ್ಳಿ. ನೋಡಿ ಸುಮಾರು ಇದೆ ಗ್ರೀನ್ಸ್. ಸೊ ಅದಕ್ಕೇನೆ ಫಸ್ಟ್ ಟೈಮ್ ನೋಡ್ಕೊಳ್ಳಿ ನಿಮ್ದು ಗ್ರೀನ್ ಸ್ಕ್ರೀನ್ ಯಾವ ಕಲರು ಅಂತ. ಸೊ ನಾನು ಯೂಸ್ ಮಾಡಿರೋ ಗ್ರೀನ್ ಸ್ಕ್ರೀನ್ ಬಂದು ಈ ಕಲರು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದೆ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದೆ. ಫಸ್ಟ್ ಈಸಿ ಮೆಥಡ್ ಏನಪ್ಪ ಅಂತಂದರೆ ನೀವು ಇಲ್ಲಿ ಫೋರ್ ಗ್ರೌಂಡು ಬ್ಯಾಕ್ ಗ್ರೌಂಡು ಇದೆಯಲ್ಲ ಅದನ್ನು ಫುಲ್ಲು ಹೆಂಡಿಗೆ ತಂದ್ಬಿಡಿ. ಫೋರ್ ಗ್ರೌಂಡ್ನ ಈ ಕಡೆಗೆ ಬ್ಯಾಕ್ ಗ್ರೌಂಡ್ನ ಈ ಕಡೆಗೆ ತಂದ್ಬಿಟ್ಟು ನಿಮ್ಮ ವಿಡಿಯೋ ಇದೆಯಲ್ಲ ಅದು ಕಾಣೋವರೆಗೂ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಿ. ಸೊ ಈ ಥರ ಇದು ಅಡ್ಜಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಗೆ ಯಾವ ವಿಡಿಯೋ ಮಾತ್ರ ಬೇಕೋ ಅದು ಕರೆಕ್ಟಾಗಿ ಬರಬೇಕು. ನೋಡ್ಕೊಳ್ಳಿ ಅದು ಕರೆಕ್ಟಾಗಿ ಎಲ್ಲಿ ತನಕ ಬರುತ್ತೆ ಅಂತ. ಸೊ ಕರೆಕ್ಟಾಗಿ ಬಂದಮೇಲಿಂದ ಕೆಳಗಡೆ ಇದೆಯಲ್ಲ ಇದು ಬಂದು ಬ್ಯಾಕ್ ಗ್ರೌಂಡು, ಇದು ಬ್ಯಾಕ್ ಗ್ರೌಂಡ್ ಡಿಲೀಟ್ ಮಾಡುತ್ತೆ. ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬನ್ನಿ ಕರೆಕ್ಟಾಗಿ. ನೀವು ಒಂದು 5-6 ಸತಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಕರೆಕ್ಟಾಗಿ ಗ್ರೀನ್ ಸ್ಕ್ರೀನ ತೆಗಿಬೋದು. ಒಂದು ಸತಿ ಏನಾಗಿರುತ್ತಪ್ಪ ಅಂತಂದರೆ ಸೈಡಲ್ಲೆಲ್ಲ ಗ್ರೀನ್ ಬಂದ್ಬಿಟ್ಟಿರುತ್ತೆ. ಸೊ ಈ ಗ್ರೀನ್ನ ಹೋಗಿಸ್ಬೇಕು ಅಂತ ಅಂದರೆ ಈ ಡೀಟೇಲ್ ಕರ್ವ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕೆಳಗಡೆ ಮಾಡಿ, ಅವಾಗ ಸೈಡಲ್ಲಿರೋ ಗ್ರೀನು ಹೋಗುತ್ತೆ. ನೆಕ್ಸ್ಟು ಹಿಂಗೂ ಎಲ್ಲ ಮಾಡಿ ನಮಗೆ ಗ್ರೀನ್ ಸ್ಕ್ರೀನ್ ಕರೆಕ್ಟಾಗಿ ಹೋಗ್ತಾ ಇಲ್ಲ ಅಂತ ಅಂದರೆ ಇದೇ ಕೀ ಕಲರ್ ಮೇಲೆ ಕ್ಲಿಕ್ ಮಾಡಿ, ಈ ರೌಂಡ್ ಮಾರ್ಕ್ ಇದೆಯಲ್ಲ ರೌಂಡ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೀವು ಬಂದು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು ಎಲ್ಲಿ ಯಾವ ಗ್ರೀನು ಅಂತ ಅಂದ್ಬಿಟ್ಟು ಪಕ್ಕಾ ಪರ್ಫೆಕ್ಟಾಗಿ ಬರುತ್ತೆ ನಿಮ್ಮ ಗ್ರೀನ್ ಸ್ಕ್ರೀನು. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ ಆದಮೇಲಿಂದ ನೀವು ನಿಮ್ಗೊಂದು ಟಿಪ್ ಏನಪ್ಪ ಅಂತಂದರೆ ನೀವು ಬರೀ ಗ್ರೀನು ಮತ್ತು ಬ್ಲೂ ಮಾತ್ರ ಯೂಸ್ ಮಾಡಿ, ಬೇರೆ ಕಲರ್ ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದನ್ನ ಯಾಕೆ ಯೂಸ್ ಮಾಡ್ಕೊಬಾರ್ದು ಅಂತ ಕೊನೆಯಲ್ಲಿ ಹೇಳ್ತೀನಿ. ಮತ್ತು ನಿಮ್ಮ ವಿಡಿಯೋ ಬ್ಯಾಕ್ ಗ್ರೌಂಡ್ಗೆ ಅಂತ ನಿಮ್ಮ ಗ್ರೀನ್ ಸ್ಕ್ರೀನು ಮತ್ತು ನಿಮಗೆ ಸ್ವಲ್ಪ ಗ್ಯಾಪ್ ಇರಲಿ ವಿಡಿಯೋ ಮಾಡ್ಬೇಕಾದ್ರೆ, ಅದು ಹೆಂಗೆ ಅಂತ ಎಕ್ಸಾಂಪಲ್ ಕೊಟ್ಟು ಲಾಸ್ಟಲ್ಲಿ ಹೇಳಿದ್ದೀನಿ. ಸೊ ವಿಡಿಯೋ ಎಲ್ಲ ರೆಡಿ ಆದಮೇಲಿಂದ ಈ ರೈಟ್ ಮಾರ್ಕ್ ಕಾಣ್ತಿದ್ದಾರೆ ಟಾಪಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಿ, ತಿರ್ಗಾ ನಿಮ್ಗೆ ಎಷ್ಟು ಬೇಕು ವಿಡಿಯೋ ಅಲ್ಲಿ ತನಕ ನೋಡಿಕೊಂಡು ಮೇಲ್ಗಡೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಕತ್ರಿ ಮೇಲೆ ಕ್ಲಿಕ್ ಮಾಡಿ, ಟ್ರಿಮ್ ಟು ರೈಟ್ ಆಫ್ ದ ಪ್ಲೇಯರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ತಿರ್ಗಾ ಸೆಕೆಂಡ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು. ಇಲ್ಲಿ ಕೆಳಗಡೆ ಸ್ಲೈಡ್ ಮಾಡ್ಕೊಂಬನ್ನಿ. ಇದು ಇಲ್ಲಿ ನಿಮಗೆ ಕಲರ್ ಅಡ್ಜಸ್ಟ್ಮೆಂಟ್ ಅಂತ ಇರುತ್ತೆ, ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಗ್ರೌಂಡ್ ವಿಡಿಯೋಗೂ ನಿಮ್ಮ ವಿಡಿಯೋಗೂ ಬ್ರೈಟ್ನೆಸ್ ಎಷ್ಟು ಬೇಕು, ಕಾಂಟ್ರಾಸ್ಟ್ ಎಷ್ಟು ಬೇಕು, ಸ್ಯಾಚುರೇಷನ್ ಎಷ್ಟು ಬೇಕು ನೋಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಎರಡು ಒಂದೇ ಥರ ಕಾಣುತ್ತೆ.
ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಎಕ್ಸ್ಪೋರ್ಟ್ ಕಾಣ್ತಿದ್ದಿಲ್ಲ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಶೇರ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ವಿಡಿಯೋ ಟು ಗ್ಯಾಲರಿ ಕೊಡಿ. ಯಾವುದು ರೆಸಲ್ಯೂಷನ್ ಬೇಕು, ನಾನು 1080x720 ಕೊಡ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ವಿಡಿಯೋ ಸೇವ್ ಆಗುತ್ತೆ. ಸೊ ಇದು ಈ ವಿಡಿಯೋ ಸೇವ್ ಆದ್ಮೇಲಿಂದ ಈ ವಿಡಿಯೋ ಹೇಗಿದೆ ಅಂತ ನೋಡ್ಬಿಟ್ಟು ನೆಕ್ಸ್ಟ್ ಡಬಲ್ ಆಕ್ಟಿಂಗ್ ವಿಡಿಯೋ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ಕೊಂಡು ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ. ಸೊ ವಿಡಿಯೋ ಸೇವ್ ಆಗಿದೆ, ಪ್ಲೇ ಕೊಟ್ಟು ನೋಡೋಣ ಯಾವ ರೀತಿ ಬಂದಿದೆ ಅಂತ. ಸೊ ವಿಡಿಯೋ ಕರೆಕ್ಟಾಗಿ ಬಂದಿದೆ, ಪರವಾಗಿಲ್ಲ. ಸೊ ಈಗ ಇದೇ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಯಾವ ರೀತಿ ಡಬಲ್ ರೋಲ್ ವಿಡಿಯೋ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ. ಸೊ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, MT ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ಗ್ರೌಂಡ್ನ ಲೋಡ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ಗ್ರೌಂಡ್ ಹೇಗೆ ಮಾಡ್ಕೋಬೇಕು ಅಂತ ವಿಡಿಯೋ ಸಮೇತ ತೋರಿಸ್ತೀನಿ ಬನ್ನಿ. ಸೊ ಮೀಡಿಯಾ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟು ನಿಮ್ಮ ಬ್ಯಾಕ್ಗ್ರೌಂಡ್ನ ಲೋಡ್ ಮಾಡ್ಕೊಳ್ಳಿ. ಸೊ ಆ ಬ್ಯಾಕ್ಗ್ರೌಂಡ್ ಯಾವ ರೀತಿ ಮಾಡ್ಕೊಂಡಿರ್ಬೇಕಪ್ಪ ಅಂತಂದರೆ, ನೀವು ಗ್ರೀನ್ ಸ್ಕ್ರೀನ್ ವಿಡಿಯೋ ಎಲ್ಲಿ ಮಾಡಿರ್ತೀರಾ ಅದೇ ಜಾಗದಲ್ಲಿ ಈ ಥರ ಗ್ರೀನ್ ಸ್ಕ್ರೀನ್ನ ತೆಗೆದುಬಿಟ್ಟು ಒಂದು 2 ಹೆಜ್ಜೆ ಹಿಂದೆ ನಿಂತ್ಕೊಂಡು ಈ ಥರ ವೀಡಿಯೋ ಮಾಡಿ. ಆವಾಗ ನಿಮಗೆ ಕರೆಕ್ಟಾಗಿ ಪರ್ಸ್ಪೆಕ್ಟಿವ್ ಎಲ್ಲ ಕರೆಕ್ಟಾಗಿ ಬರುತ್ತೆ. ಕ್ಯಾಮ್ರಾನ ಅಲಾಡ್ಸಕ್ಕೆ ಹೋಗ್ಬೇಡಿ, ಕ್ಯಾಮ್ರಾ ಯಾವ ಪೊಸಿಷನಲ್ಲಿ ಇರುತ್ತೆ ಹಾಗೆ ಇರಲಿ. ಸೊ ನೆಕ್ಸ್ಟು ಆ ವಿಡಿಯೋನ ಲೋಡ್ ಮಾಡ್ಕೊಳ್ಳಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ವಿಡಿಯೋ ಬಂದಿದೆ. ನೆಕ್ಸ್ಟು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನಿಮ್ಮದು ಗ್ರೀನ್ ಸ್ಕ್ರೀನ್ ಫುಟೇಜ್ ಏನಿದೆ ಅದನ್ನು ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಎಷ್ಟು ಬೇಕಷ್ಟು. ಕ್ರೋಮಾ ಕೀ ಮೇಲೆ ಕ್ಲಿಕ್ ಮಾಡಿ, ಎನೇಬಲ್ ಮೇಲೆ ಕ್ಲಿಕ್ ಮಾಡಿ, ಕೀ ಕಲರ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮದು ಗ್ರೀನ್ ಸ್ಕ್ರೀನ್ ಯಾವುದು ನೋಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಎಷ್ಟು ಬೇಕು ಅಂತ. ಸೊ ಕರೆಕ್ಟಾಗಿ ಹಿಂಗಾಗಿದೆ. ಡೀಟೇಲ್ ಕಲರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಗ್ರೀನ್ ಎಲ್ಲ ಹೋಗೋ ತನಕ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಒಂದ್ಸತಿ ಪ್ಲೇ ಮಾಡಿ ನೋಡಿ. ನೋಡಿ ಕರೆಕ್ಟಾಗಿ ಬಂದಿದೆ. ಸೊ ನೋಡಿ ಕರೆಕ್ಟಾಗಿ ಬಂದಿದೆ ಡಬಲ್ ರೋಲ್ ವಿಡಿಯೋ. ಸೊ ನಿಮ್ಗೆ ಇನ್ನೇನಪ್ಪ ಮಾಡ್ಬೋದು ಅಂತಂದರೆ, ತಿರ್ಗಿ ಸೆಕೆಂಡ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು ಎಲ್ಲಿಗೆ ಬೇಕು ಏನು ಅಂತಂದ್ಬಿಟ್ಟು. ನೀವು ಈ ಥರ ವಿಡಿಯೋ ಬ್ಯಾಕ್ಗ್ರೌಂಡ್ ತೆಗಿಬೇಕು ಅಂತಂದ್ರೆ ಬರೀ ಗ್ರೀನ್ ಸ್ಕ್ರೀನ್ ಎಲ್ಲ ನೀವು ಬೇಕಾದ್ರೆ ಎಲ್ಲಾ ಕಲರ್ ಯೂಸ್ ಮಾಡ್ಕೊಬಹುದು. ಬಟ್ ಆದ್ರೆ ಗ್ರೀನು ಮತ್ತೆ ಬ್ಲೂ ಕಲರ್ ಇದ್ರೆ ತುಂಬಾನೇ ಒಳ್ಳೇದು. ಏನಕ್ಕಪ್ಪ ಅಂದ್ರೆ ಅವೆರಡು ನಿಮ್ಮ ಸ್ಕಿನ್ ಕಲರ್ಗೆ ಮ್ಯಾಚ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನೀವು ಬೇರೆ ಕಲರ್ ಯೂಸ್ ಮಾಡ್ಕೊಂತೀರಾ ಅಂತಂದ್ರೆ ಈ ತರ ಬರುತ್ತೆ, ಅಥವಾ ಸ್ಕಿನ್ ಹೋಗೋದು ಹಿಂಗೆಲ್ಲ ಎಫೆಕ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಗ್ರೀನ್ ಅಥವಾ ಬ್ಲೂ ಕಲರ್ ನ ಯೂಸ್ ಮಾಡಿ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನಿಮ್ ಗ್ರೀನ್ ಸ್ಕಿನ್ ಅಲ್ಲಿ ಯಾವುದೇ ರೀತಿ ನೆರಳು ಬರದೇ ಇರೋ ತರ ನೋಡಿ. ಸೊ ನೆರಳು ಬಂತು ಅಂದ್ರೆ ಚೆನ್ನಾಗಿ ಬರಲ್ಲ. ಸೊ ಅದಕ್ಕೋಸ್ಕರ 4 ಹೆಜ್ಜೆ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡಿ, ಕರೆಕ್ಟ್ ಆಗಿ ಬರುತ್ತೆ. ಮತ್ತೆ ನಿಮ್ಮನೆ ಟ್ಯೂಬ್ ಲೈಟ್ ಅಥವಾ ಯಾವ್ದಾದ್ರು ಲೈಟ್ ಇದ್ರೆ ಲೈಟ್ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡಿ. ಏನಕ್ಕಪ್ಪ ಅಂತಂದ್ರೆ ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ನೋಡಿ ಲೈಟ್ ಆಫ್ ಮಾಡಿದಾಗ ಕರೆಕ್ಟ್ ಆಗಿ ಬರಲ್ಲ. ಮತ್ತೆ ಇನ್ನೊಂದು ಟಿಪ್ ಏನಪ್ಪಾ ಅಂತಂದ್ರೆ, ಒಂದ್ ಕಡೆ ಡಾರ್ಕ್ ಒಂದ್ ಕಡೆ ಲೈಟು ಆತರ ವಿಡಿಯೋ ಮಾಡಕ್ ಹೋಗ್ಬಿಡಿ. ಫುಲ್ ಕರೆಕ್ಟ್ ಆಗಿ ಒಂದೇ ಕಲರ್ ಇರಬೇಕು, ಆತರ ವಿಡಿಯೋ ಮಾಡಿ. ಸೊ ಅದಕ್ಕೆ ಲೈಟ್ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡಿ. ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ನೋಡಕ್ಕೂ ಚೆನ್ನಾಗಿರುತ್ತೆ. ಲೈಟು ಹಾಕಿ ಅಲ್ಲಿ ಇಲ್ಲಿ ಸ್ವಲ್ಪ ಡಾರ್ಕ್ ಆಗಿ ಕಾಣ್ತು ಅಂತ ಅಂದ್ರೆ ಈ ತರ 100 ರೂಪಾಯಿ 150 ರೂಪಾಯಿಗೆ ಒಂದು ಲೈಟ್ ಸಿಗುತ್ತೆ. ಅದನ್ನ ತಗೊಂಡು ಎಷ್ಟು ಬೇಕಷ್ಟನ್ನ ಹಾಕಿ. ಜಾಸ್ತಿ ಹಾಕಕ್ ಹೋಗ್ಬಿಡಿ. ಈ ತರ ಫುಲ್ ಓವರ್ ಬ್ರೈಟ್ನೆಸ್ ಎಲ್ಲ ಬಡ ಕನ್ನಡ ಕಾಣಲ್ಲ. ಸೊ ಎಷ್ಟು ಬೇಕು ಅಷ್ಟು ಮಾಡಿ. ಅವಾಗ ಕಿಂಗ್ ಪ್ರೊಫೆಷನಲ್ ಆಗಿ ಸಗದಾಗಿ ಕಾಣುತ್ತೆ. ನಿಮ್ಮ ಹತ್ರ ಜಾಸ್ತಿ ಲೈಟ್ ಇತ್ತು ಅಂದ್ರೆ ಒಂದು ಮುಖಕ್ಕೆ ಈ ಕಡೆ ಆ ಕಡೆ ಒಂದು ಹೆಡ್ ಮೇಲೆ, ಸೊ ತಲೆ ಮೇಲೆ ಹಾಕೊಳ್ಳೋದ್ರಿಂದನೂ ಒಂಥರ ಹಿಂಗೆ ಹೆಡ್ ಸಪರೇಷನ್ ಕಾಣುತ್ತೆ, ಸಗದಾಗಿ ಕಾಣುತ್ತೆ ವಿಡಿಯೋ. ಮತ್ತೆ ಇನ್ನೊಂದು ಟಿಪ್ ಏನಪ್ಪಾ ಅಂತಂದ್ರೆ, ಯಾವ್ದೇ ರೀತಿ ರಿಂಕಲ್ಸ್ ಇರಬಾರ್ದು, ಸೊಕ್ಕಿಡಿದಿರಬಾರ್ದು ನಿಮ್ಮ ಗ್ರೀನ್ ಸ್ಕ್ರೀನು. ಸೊ ಐರನ್ ಮಾಡಿ ಕ್ಲೀನ್ ಆಗಿ ಮಾಡಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ನೀವು ಗ್ರೀನ್ ಸ್ಕ್ರೀನ್ ಬ್ಯಾಕ್ ಗ್ರೌಂಡ್ ತೆಗಿಬೇಕಾದ್ರೆ ಅದೇ ಕಲರ್ ಬಟ್ಟೆ ಮಾತ್ರ ಹಾಕೊಳಕ್ ಹೋಗ್ಬೇಡಿ. ಅದಾಕಂದ್ರೆ ಬರೀ ಮುಖ ಮಾತ್ರ ಕೈ ಮಾತ್ರ ಕಾಣುತ್ತೆ, ಮಿಕ್ಕಿದೆಲ್ಲ ಕಾಣಲ್ಲ. ಫಾರ್ ಎಕ್ಸಾಂಪಲ್ ಈ ತರ, ಸೊ ಅದೇ ಕಲರ್ ಬಟ್ಟೆ ಹಾಕೊಂಡ್ರೆ ಈ ತರ ಕಾಣುತ್ತೆ. ಸೊ ನಿಮ್ಗೂ ಗ್ರೀನ್ ಸ್ಕ್ರೀನ್ ಬಗ್ಗೆ ಏನಾದ್ರು ಟಿಪ್ಸ್ ಟ್ರಿಕ್ಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾವು ತಿಳ್ಕೊಳ್ಳೋಣ. ನೆಕ್ಸ್ಟ್ ಟ್ಯೂಟೋರಿಯಲ್ ಬಂದು ಮೊಬೈಲ್ ಅಲ್ಲಿ ಯಾವ ರೀತಿ ಈ ತರ ಎಫೆಕ್ಟ್ ಮಾಡೋದು. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಮುಂದೆ ಇದೇ ರೀತಿ ಒಳ್ಳೊಳ್ಳೆ ರೀತಿ ವಿಡಿಯೋ ಎಡಿಟಿಂಗ್ ಟ್ಯೂಟೋರಿಯಲ್, ವಿಡಿಯೋ ಎಫೆಕ್ಟ್ ಟ್ಯೂಟೋರಿಯಲ್, ಯೂಟ್ಯೂಬ್ ಬಗ್ಗೆ ಟ್ಯೂಟೋರಿಯಲ್ ಬೇಕು ಅಂದ್ರೆ ಫಿಲ್ಮ್ ಗುರು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ನೋಡಿದ್ದಕ್ಕಾಗಿ. ನಾನು ಜೊತೆ ಮತ್ತೆ ಸಿಗುವ.